ನಮಸ್ಕಾರ, ವೆಲ್ಕಮ್ ಟು ಸಂಜು ಕುಕಿಂಗ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಕ್ಕರೆ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: 1/4 kg ಅಷ್ಟು ಸಕ್ಕರೆ, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು, ನೀರು ಒಂದು ಅರ್ಧ ಗ್ಲಾಸು, ಮೊಸರು 1 ಸ್ಪೂನ್ ಅಷ್ಟು, ಆಮೇಲೆ ಸಕ್ಕರೆ ಚಿಂದ ಒಂದು ಮಣೆಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಇಷ್ಟು ಕ್ವಾಂಟಿಟಿಲಿ ಒಂದು 10 ಸಕ್ಕರೆ ಆಗುತ್ತೆ ನೋಡಿ. ಸಕ್ಕರೆನ ಈಗ ಒಂದು ಪಾತ್ರೆಗೆ ಹಾಕೋಬೇಕು. ಹಾಕೊಂಡು ಅರ್ಧ ಗ್ಲಾಸ್ ನೀರು ಇರುತ್ತಲ್ಲ ಅದಷ್ಟು ಹಾಕ್ಬಿಟ್ಟು ಸಕ್ಕರೆ ಮುಳುಗೋಷ್ಟು ನೀರು ಇಡಬೇಕು. ಇದು ಮುಳುಗಿದ್ದ ಒಂದು 2 ಅವರ್ಸ್ ಆದ್ರೂ ನೆನೆಯಕ್ಕೆ ಬಿಡಬೇಕು. ಅವಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಈ ತರ ಸಕ್ಕರೆ ಚಿನ್ನ ಮಣೆ ಸಿಗುತ್ತೆ ಮೌಲ್ಡ್ಗಳು ಮಾರ್ಕೆಟಲ್ಲಿ. ಅದನ್ನೆಲ್ಲ ತಗೊಂಬಂದು ಇಟ್ಕೊಂಡು ನೀರೊಳಗೆ ಹಾಕಿ ಇಟ್ಟಿರ್ಬೇಕಾಗುತ್ತೆ. ಅದು ನೀರೊಳಗೆ ಹಾಕಿ ಒಂದು 2 ಅವರ್ಸ್ 3 ಅವರ್ಸ್ ನೆನೆಸ್ಬಿಟ್ಟು ಇಡಬೇಕು. ಆಮೇಲಿಂದ ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆ ತಗೊಂಡು ನೀಟಾಗೆಲ್ಲ ಒರೆಸ್ಬೇಕು. ಕ್ಲೀನಾಗಿ ಒರೆಸ್ಬಿಟ್ಟು ಅದೊಂದು ಶೇಪ್ ಇರುತ್ತೆ ಅದನ್ನೇ ನೋಡ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಇದು 2-3 ಅವರ್ಸ್ ನೆಂದಿದೆ. ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಕೈ ಆಡ್ತಾ ಇರಬೇಕು. ಸಕ್ಕರೆ ಎಲ್ಲ ಫುಲ್ ಕರಗಬೇಕು. ಈಗ ಸಕ್ಕರೆ ಎಲ್ಲ ಪೂರ್ತಿ ಕರಗಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕಬೇಕು. ಹಾಲು ಹಾಕಿದ್ರೆ ಫುಲ್ ವೈಟಾಗಿ ಬರುತ್ತದು. ಸಕ್ಕರೆಯಲ್ಲಿರೋ ಗಲೀಜೆಲ್ಲ ಕ್ಲೀನಾಗಿ ಹೋಗುತ್ತೆ. ಅದನ್ನು ಒಂದು 5 ನಿಮಿಷ ಕುದಿಸ್ಬೇಕು. ನೋಡಿ, ಬಬಲ್ಸ್ ಎಲ್ಲ ಬರಕ್ಕೆ ಶುರು ಆದ ತಕ್ಷಣ ಅದನ್ನ ಒಂದು ವೈಟ್ ಬಟ್ಟೆ ತಗೊಂಡು ಒಂದು ಪಾತ್ರೆ ಒಳಗೆ ಸೋಸ್ಕೋಬೇಕಾಗುತ್ತೆ. ತೆಳು ಬಟ್ಟೆ ತಗೋಬೇಕು. ಸೋಸ್ಕೊಂಡು ಇಟ್ಕೋಬೇಕು. ಸೋಸ್ಕೊಂಡಿರ್ತೀವಲ್ಲ ಅದನ್ನ ಮತ್ತೆ ಇದು ಪಾತ್ರೆ ಒಳಗೆ ಹಾಕ್ಬೇಕು. ಮತ್ತೆ ಅದನ್ನ 1 ನಿಮಿಷ ಕುದಿಯಕ್ಕೆ ಬಿಡಬೇಕು. ಅದು ಕುದೀತಾ ಇರೋದಕ್ಕೇನೆ 1 ಸ್ಪೂನ್ ಮೊಸರು ಇರುತ್ತಲ್ಲ, ಮೊಸರನ್ನ ಹಾಕ್ಬಿಡೋದು. ಬೇಕಿದ್ರೆ ನಿಂಬೆ ಬೇಕಾದ್ರೆ ಹಾಕೋಬಹುದು. ಮೊಸರು ಹಾಕಿದ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಅದನ್ನ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು. ಅದನ್ನ ಅದು ಕುದಿ ಬರ್ತಾ ಇದೆಯಲ್ಲ, ಅದನ್ನ ಈಗ ಮತ್ತೆ ಸೋಸ್ಕೋಬೇಕು ಬೇರೆ ಬಟ್ಟೆ ತಗೊಂಡು. ಈಗ 2-3 ಸಲ ಸೋಸಿದ್ರೆ ಅದು ನೀಟಾಗಿ ವೈಟಾಗಿ ಬರುತ್ತೆ ಸಕ್ಕರೆ ಅಚ್ಚು. ಸೋಸ್ಕೊಂಡಿರ್ತೀರಲ್ಲ ಅದು ಸ್ವಲ್ಪ ಹಾಕೊಂಡು ನೀವು ಕೈ ಆಡ್ತಾ ಇರ್ಬೇಕಾಗುತ್ತೆ. ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹಾಕೊಂಡ್ರೆ ಮೇಲಿಂದ ಒಟ್ಟಿಗೆ ಇದಾಗ್ಬಿಡುತ್ತೆ, ಗಂಟಾದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಹಾಕೊಂಡು ಕೈ ಆಡ್ತಾ ಇರ್ಬೇಕು. ಒಂದು ರೌಂಡ್ಗಿರೋ ಸ್ಪೂನ್ ತಗೊಂಡು ಒಂದೇ ಸೈಡಲ್ಲಿ ಕೈ ಆಡ್ತಾ ಬರಬೇಕು. ಈಗ ಕೈ ಆಡ್ತಾ ಇರ್ಬೇಕು. ಒಂದು 10 ನಿಮಿಷನಾರ ಆಗುತ್ತಿದ್ದು. ಅದೇನಪ್ಪ ಅಂತಂದ್ರೆ ಅದು ಸಕ್ಕರೆ ಪಾಕ ಫುಲ್ ಗಟ್ಟಿಯಾಗಿ ವೈಟಾಗಿ ಬರಕ್ಕೆ ಶುರುವಾಗುತ್ತೆ. ಅವಾಗ ಅದನ್ನ ಬಗ್ಗಿಸ್ಬೇಕಾಗುತ್ತೆ. ಮೀಡಿಯಂ ಊರಿಲೇ ಮಾಡ್ತಾ ಇರಿ.
ಜೋರು ಮಾಡಬೇಡಿ, ಕೈ ಬಿಡಬಾರ್ದು, ಮತ್ತೆ ಹೀಗೆ ಕೈ ಆಡ್ತಾ ಇರಬೇಕು. ಸಕ್ಕರೆ ಎಲ್ಲ ಗಟ್ಟಿಯಾಗ್ತಾ ಬರ್ತಾ ಇರುತ್ತೆ ನೋಡಿ. ವೈಟ್ 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 ಅಲ್ಲಿ ಶುರು ಆಗ್ತಾ ಇರುತ್ತೆ. ಸಿಮ್ಮೂರಿಲೇ ಮಾಡಿ. ಕೈ ಆಡ್ತಾ ಇದ್ದಾಗ ಗೊತ್ತಾಗುತ್ತೆ ನಮ್ಗೇನೆ, ಅದು ಟೈಟ್ ಆಗ್ತಾ ಬರುತ್ತೆ ಸ್ವಲ್ಪ ಇಲ್ಲ ಪಕ್ಕ ಗಟ್ಟಿ ಆಗ್ತಾ. ಒಂದು ನಿಮಿಷ ಕೆಳಗಿಟ್ಕೊಂಡು ಬೇಕಾದ್ರೆ ಒಂದು ನಿಮಿಷ ಕೈ ಆಡ್ತಾ ಇರ್ಬೋದು. ಸ್ಟವ್ ಮೇಲೆ ತುಂಬ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಒಂದು ನಿಮಿಷ ಈ ಕೈ ಆಡ್ತಾ ಇರಬೇಕು. ಲಾಸ್ಟಾಗಿ ಮಾತ್ರ ತುಂಬ ನೋಡ್ಕೊಂಡು ಹಾಕ್ಬೇಕು. ಗಟ್ಟಿ ತುಂಬ ಗಟ್ಟಿ ಆಗ್ಬಿಟ್ರೆ ಆಮೇಲೆ ಬರಲ್ಲ ಅದು. ನೋಡಿ 5 ನಿಮಿಷ ಅಷ್ಟರಲ್ಲಿ ಬಂದೇ ಬಿಡುತ್ತೆ. ಈಗ ನೋಡಿ ಇಲ್ಲ ವೈಟ್ ಆಗಷ್ಟು ಬರ್ತಾ ಇದೆ. ನೋಡಿ ಫುಲ್ ವೈಟ್ ಆಗ್ತಾ ಇದೆ. ನಮ್ಮ ಕೈ ಫುಲ್ ಗಟ್ಟಿ ಅನ್ನಿಸ್ತಾ ಇರುತ್ತೆ, ಗೊತ್ತಾಗುತ್ತೆ ನಮಗೆ. ಒಂದೇ ಸರಿ ಬರಲ್ಲ ಸಕ್ಕರೆ ಹೆಚ್ಚು, ಒಂದು 2-3 ಸರಿ ಟ್ರೈ ಮಾಡಿ ನೋಡ್ತಾ ಇರಿ, ಬರುತ್ತೆ. ನೋಡಿ ಗಟ್ಟಿಯಾಗಿ ಶುರು ಆದಾಗ ಕೆಳಗಿಟ್ಕೊಂಡು ಕೈ ಆಡಬೇಕು ಒಂದು 5 ನಿಮಿಷ. ಪಾಕ ಫುಲ್ ಗಟ್ಟಿ ಆಗ್ತಾ ಇದೆ. ನೋಡಿ ವೈಟ್ ಆಗಿ ಶುರು ಆಗ್ತದೆ ತಕ್ಷಣನೇ ಮೌಲ್ಡಿಗೆ ಹಾಕ್ಬಿಡ್ಬೇಕು. ಇದನ್ನ ಮೌಲ್ಡಿಗೆ ಹಾಕ್ತಾ ಅದನ್ನೆಲ್ಲ ಒಳಗಡೆ ಹೋಗಬೇಕು. ಕ್ಲೀನಾಗಿ ಒಳಗಡೆಲ್ಲ ಎಳ್ಕೊಳ್ತದೆ. ಅಡಿಗೆಲ್ಲ ಈಗ ಒಳಗಡೆ ಹೋಗಿರುತ್ತೆ. ಅದೊಂದು 10 ನಿಮಿಷ ಬಿಟ್ಟು ಓಪನ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಮಾವಡಿಯಿಂದ ಎಲ್ಲ ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತೀವಲ್ಲ ಅದನ್ನ ಬಿಚ್ಚಬೇಕಾಗುತ್ತೆ. ಬಿಚ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಅದರ ಶೇಪ್ ಇರುತ್ತೆ, ತೆಗಿಬೇಕು. ಅದನ್ನ ಈ ಥರ ಬರುತ್ತೆ. ಈ ಥರ ಒಂದು 10 ಮಿನಿಟ್ಸ್ ಆರಕ್ಕೆ ಬಿಡಬೇಕು, ತಕ್ಷಣ ತೆಗಿಬಿಡಿ. ಆಮೇಲೆ ಈ ಥರ ಬರುತ್ತೆ, ನಿಧಾನಕ್ಕೆ ಬಿಡಿಸ್ಕೋಬೇಕು. ಆಮೇಲೆ ಒಂದು 10 ನಿಮಿಷ ಅದನ್ನ ಹೀಗೆ ಆರಕ್ಕೆ ಬಿಡಬೇಕು. ನೋಡಿ ಎಲ್ಲ ಈಗ ಬರುತ್ತೆ. ಬಂದ್ಮೇಲೆ ನೋಡಿ ನಾನು ಸುಮಾರು ಮಾಡಿ ಇಟ್ಟಿದ್ದೀನಿ, ಬೇಕಾದ್ರೆ ನೋಡಿ.
ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.